ಹಾಂ, ಈ ಹೋರಾಟ ಇವತ್ತೇ ಅಂತ್ಯ ಆಗ್ತದೆ, ಮುಂದುವರಿತದೆ. ಇವತ್ತು ತಾತ್ಕಾಲಿಕವಾಗಿ ಇನ್ನೊಂದು 2 ತಾಸು ನಾಳೆ ಸೈಡ್ ಆಗ್ತದೆ, ತಗಡಾಕ್ರಿ ಮಳೆ ಪಡೆ ಬಂದು ಸೈಡು 2 ಕಡೆ ಕಂಪನಿ ಅಧಿಕಾರ ಮಾಡ್ತೀವಿ ಅಂತಾರೆ. ಆದರೆ ಅವರು ಕೆಲಸ ಮಾಡಿದ್ದು ಯಾವುದೂ ಪ್ರೋಗ್ರೆಸ್ ಕಾಣವಲ್ಲ. ಒಟ್ಟು ಈಗ ಕೆಲಸ ಮಾಡೋದಾದ್ರೆ ಒಂದು ತಿಂಗಳಲ್ಲಿ ಕೆಲಸ ಮಾಡ್ಬೋದು. ಸರ್ಕಾರಕ್ಕೆ ಹೋಗಿ ಭೇಟಿಯಾಗಿ ರೈತರ ಸಮಸ್ಯೆ ಮತ್ತು ತಾವು ಮಾಡಿದ ತಪ್ಪು ಮತ್ತು ರೈತರಿಗೆ ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಭೂಮಿ ತಗೊಂತೀವೋ ಇಲ್ಲೋ, ಈ 2ರಲ್ಲಿ ಒಂದನ್ನು ಅವರು ಮಾಡ್ಬೋದು. ಮತ್ತು ಇವತ್ತು ಅವರು ಯಾವುದನ್ನು ಕೂಡ ಅಷ್ಟು ಕಾಳಜಿ ವಹಿಸಿ ಕೆಲಸ ಮಾಡ್ತೀನಿ ಅಂತ ನನಗೆ ಅನಿಸ್ತಾ ಇದೆ. ನಾನು ಎಲ್ಲ ಯೂನಿಯನ್ ಲೀಡರ್ಸ್ಗೂ ಕೂಡ ಇದನ್ನು ಗಮನಕ್ಕೆ ತಂದೀನಿ. ಆದರೆ ಅವ್ರದ್ದು ನಮಗೆ ಬೆಂಬಲ ಬೇಕಾಗುತ್ತೆ. ಅದಕ್ಕೆ ಅವ್ರಿಗೂ ಕೂಡ ಇದು ಗೊತ್ತಿದೆ ಎಲ್ಲ ವಿಷಯ. ಇವತ್ತು ಅಮೀರಲ್ಲಿ ಆಗಿರ್ಬೋದು, ಸಿಬ್ಬಿ ಆಗಿರ್ಬೋದು, ಮತ್ತು ವಾಲಿಬಾಬು ಅವರಾಗಿರ್ಬೋದು, ಎಲ್ಲರೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇವರು ಕೂಡ ಕೊಟ್ಟದ ಅವ್ರಿಗೆ ಹೋರಾಟಗಾರರು. ಈಗ ನಮ್ಮ ಹೋರಾಟ ಇದು ಎಲ್ಲಿವರೆಗೆ ನಮ್ಮ ಸಮಸ್ಯೆ ಬಗೆಹರಿಗಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿದೆ. ಸರ್, ಇದು ಈ ಭೂ ಹಕ್ಕು ವಂಚನೆ ಆಗಿದ್ದು ನಿಮ್ಮ ಗಮನಕ್ಕೆ ಯಾವಾಗ ಬಂದಿದೆ ಸರ್? ಈಗಾಗಲೇ ನಮ್ಗೆ 1.5 ವರ್ಷದಿಂದನೂ ಬಂತು. ಸರ್, ನೀವು ಯಾಕೆ ಸರ್ಕಾರ ಮಟ್ಟದಾಗ ಮಾತಾಡಲಿಲ್ಲ ಸರ್? ಮಾತಾಡೀವಿ. ಸರ್ಕಾರದ ಮಟ್ಟಕ್ಕೆ ಪತ್ರನೂ ಬರ್ತೀನಿ, 10 ಪತ್ರ ಬರ್ತೀನಿ. ನಾನು ಈಗ ಶಾಸಕನಿಲ್ಲ, ಆದರೆ ಅಲ್ಲಿ ಹೌಸಿನಲ್ಲಿ ಮಾತಾಡಬೇಕು. ಒಳಗಡೆ ಮಾತಾಡಿದರೆ ಸ್ವಲ್ಪ ಬೆಲೆ ಬರುತ್ತೆ. ಅದ್ರ ಬಗ್ಗೆ ಶರಣಗೌಡರು ಮಾತಾಡ್ಯಾರ. ನಮ್ಮ ಮಗ MLC ಅದರಲ್ಲ, ವಿಧಾನ ಪರಿಷತ್ನಲ್ಲಿ ಅವ್ರು ಮಾತಾಡ್ಯಾರ. ಆದರೆ ಮಾಹಿತಿ ನಾವು ಎಲ್ಲರೂ ಕೊಟ್ಟಿವಿ. ನಾನು ಅನ್ಕೋ ಪೂರ್ತಿ ಇಲ್ಲಿ AC ಅವರಿಂದ ಹಿಡಿದು ಅಲ್ಲಿ ಕಾರ್ಯದರ್ಶಿವರೆಗೆ, ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಮತ್ತು ರಿಜಿಸ್ಟ್ರ್ ಇವರಿಗೂ ಕೂಡ ಇದರ ಸಮಗ್ರ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಒಂದು ವೇಳೆ ಕಂಪ್ನಿ ಅಧಿಕಾರಿಗಳು ಇದು ಮಾಡಲಿಲ್ಲ, ರೈತರು ನಾವು ಹೊಲನೂ ತಗೋದಲ್ಲ ಏನಿಲ್ಲ ಅಂತಂದಾಗ ಮುಂದಿನ ಹೋರಾಟ ಹೆಂಗಿರ್ತದೆ? ಮುಂದೆ ಅದನ್ನು ಯೋಚನೆ ಮಾಡ್ತೀವಿ. ಮುಂದಿನ ಹೋರಾಟ ಇದನ್ನು ಜಯ ಸಿಗಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತೀವಿ. ಇಲ್ಲಿ ಶಾಸಕರು ಬಂದಿಲ್ಲ ಸರ್, ಇದು ಬೆಂಬಲಕ ಶಾಸಕರಿಗೆ ಬಗ್ಗೆ ಏನಾದ್ರು ಹೇಳ್ತೀರಾ? ಶಾಸಕರಿಗೆ ಪತ್ರ ಕೊಟ್ಟರೆ ಅಂತ ಅದು ಅವ್ರಿಗೆ ಬರೋದು ಬಿಡೋದು ಅವ್ರಿಗೆ ಕೊಟ್ಟರು. ಇದು ಪಕ್ಷಾತೀತ ಜಾತ್ಯತೀತ ಹೋರಾಟ. ಯಾಕಂದ್ರೆ ಪಕ್ಷ ಇದಕ್ಕೆ ಸಂಬಂಧ ಇಲ್ಲ. ನನ್ನ ಮುಂದೆ ಇವರು ಗಮನಕ್ಕೆ ತಂದ್ರೆ ಇದನ್ನು ಈಗಾಗಲೇ 22ರಾಗ ನೀವು ಹೋರಾಟ ಮಾಡ್ರಪ್ಪ ಅಂತಂದು ಇವರು ಮನವಿ ಎಲ್ಲ ಕೊಟ್ಕೊಂತ ಬಂದರು. ಮನೆಗೆ ನಾವು ಇದರ ನೇತೃತ್ವ ಅಂತಲ್ಲ, ಇದರ ಮುಂಚೂಣಿಯಲ್ಲಿ ನಿಂತ್ಕೊಂಡು ಏನೇನು ಮಾಡಬೇಕು ಎಲ್ಲ ಕಡೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಇವ್ರ ಮೂಲಕ ತೆಗೆದುಕೊಂಡು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿ ಅಧ್ಯಕ್ಷರೊಡನೆ ಸಮಾಲೋಚನೆ ಮಾಡಿದಾಗ ಕಂಪ್ನಿಯವ್ರದ್ದೇ ಇದರಲ್ಲಿ ಫಾಲ್ಟ್ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಯಾಕಂದ್ರೆ ಯಾರ್ದೋ ಹೊಲದಲ್ಲಿ ನನ್ನ ಹೆಸರು ಕೂಡಿಸಿ ಅಂತೀನಿ ಅಂದ್ರೆ ತಪ್ಪಾಗಲ್ಲ. ಈಗ ನಿಮ್ಮ ಹೊಲದಲ್ಲೇ ನಾನು ನನ್ನ ಹೆಸರು ಕೂಡಿಸಿ ಅಂತೇಳಿ ಯಾವುದಾರ ಒಂದು ಗೋಲ್ಮಾಲ ಮಾಡಿ ಪಾಣ್ಯಾಗ ನನ್ನ ಹೆಸರು ಕುದಿಸಿ ಸುಮ್ಮನೆ ಇರ್ತೀರ. ಈಗ ನಮ್ಮ 400 ಎಕರೆ ಭೂಮಿಯಲ್ಲಿ ಕಂಪ್ನಿಯವ್ರ ಹೆಸರು ಕೂತಿದೆ. ಈಗ 400 ಎಕರೆದ ಕಂಪ್ನಿಯವ್ರ ಹೆಸರು ಕೂತಿದೆ. ಇದು ಬಂದು 2 ವರ್ಷ ಆಯ್ತು. ಈಗ 2 ವರ್ಷದಿಂದ ಹೋರಾಟ ಮಾಡಲಾರ್ದು ಸದ್ಯಕ್ಕೆ ಯಾಕೆ? ಇಲ್ಲ, ಹೋರಾಟ ಯಾವ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಿತ್ತು, ಹೆಂಗೆ ಮಾಡಬೇಕಾಗಿತ್ತು, ಹಂತವಾಗಿ ನಾವು ಹೋರಾಟ ಮಾಡಿದ್ವಿ. ಎಲ್ಲರ ಗಮನಕ್ಕೆ ತಂದ್ವಿ. ಅವ್ರ ಕಡೆಯಿಂದ ಮೊದಲು 2 ತಿಂಗಳ ಟೈಮ್ ತಗೊಂಡ್ವಿ, ಆಮೇಲೆ 1 ತಿಂಗಳ ಟೈಮ್ ತಗೊಂಡ್ವಿ. ಅವರೇ ತೊಗೊಂಡ್ರು ಟೈಮ್ ನಮ್ಮದು. ಆಮೇಲೆ 3 ತಿಂಗಳ ಕೊನೆ ಈಗೇನು 4ನೇ ತಿಂಗಳ ಕೊಟ್ಟಿವಿ, ಅವತ್ತಿನಿಂದ ಇಲ್ಲಿವರೆಗೆ 3 ತಿಂಗಳ ಟೈಮ್ ತಗೊಂಡಿದ್ರು. ಇವತ್ತಿಗೆ ಅವ್ರದ್ದು ಟೈಮ್ ಮುಗೀತಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು 15 ದಿವಸ ಮೊದಲನೇ ಹೋರಾಟವನ್ನು ಅನಿರ್ದಿಷ್ಟಾವಧಿಯವರೆಗೆ ನಿಮ್ಮ ಕಂಪ್ನಿಯ ಇದರಲ್ಲಿ ಮಾಡ್ತೀವಿ ಅಂತೇಳಿ ಅವ್ರಿಗೆ ಮನವಿ ಕೊಟ್ಟಿವಿ. ಆ ಪ್ರಕಾರ ನಾವು ಶಾಂತಯುತವಾಗಿ ಹೋರಾಟ ಮಾಡ್ತೀವಿ. ದ್ವಾರ ಬಾಗಿಲ ಮುಂದೆ ಹೋರಾಟ ಇತ್ತು ಸರ್. ಈಗ ಪೊಲೀಸರು ಹತ್ತಕ್ಕಿದ್ರು ಅಂತ ಒಂದು ಅವರು ಕೂಡ ಪೊಲೀಸರು ಮತ್ತು ಅಧಿಕಾರಿಗಳು ಮತ್ತೀಗ ಅವ್ರಿಗೂ ಕೂಡ ನಾವು ಮನವಿಯನ್ನು ಮತ್ತು ಅಥವಾ ಅವರು ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡ್ರು ಶಾಂತಿಯುತವಾಗಿ ಮಾಡಿರಿ, ಇಲ್ಲೇ ಮಾಡಿ. ಇದು ಕಂಪ್ನಿ ಪ್ರಿಮಿಸಸ್ನಾಗ ಐತಲ್ಲ, ಎಲ್ಲಿದ್ದರೂ ಅವ್ರಿಗೆ ಕೇಳುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೇನು ಒಂದು ಹೆಜ್ಜೆ ಹಿಂದಕ್ಕೆ ಸರಿದಿಲ್ಲ, ನಾವು ಸಹಕಾರ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡಿ. ಅಂದರೆ ರೈತರ ಹೋರಾಟ ಮಾಡು ಇಲ್ಲವೋ ಮಡಿ ಅನ್ನೋ ಪ್ರಶ್ನೆ ಇದೀಗ. ಹೌದು, ಮಾಡು ಇಲ್ಲವೋ ಮಡಿ, ಅಲ್ಲಿ ತನಕ ಹೋರಾಟ ಮಾಡ್ತಾರೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.